ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಘಟಪ್ರಭಾ ಉಕ್ಕಿ ಹರಿತಾ ಇದೆ. ಇದರ ಜೊತೆಗೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಬೆಳಗಾವಿಯ ಗೋಕಾಕ್ ನಗರಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿಬಿಟ್ಟಿದೆ. ಇದರಿಂದ ಸಾಕಷ್ಟು ಆತಂಕ, ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ. ಮಟನ್ ಮಾರ್ಕೆಟ್, ಹಳೆ ದನದಪೇಟೆ, ಕುಂಬಾನಗಲ್ಲಿಯಲ್ಲಿ ನೀರು ನುಗ್ತಾ ಇದೆ. ಜಲಾವೃತವಾಗ್ತಾ ಇದೆ ಈ ನಗರಗಳು. ಅಂಗಡಿ ಸಾಮಗ್ರಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸ್ತಾ ಇದ್ದಾರೆ ಅಂಗಡಿ ಮಾಲೀಕರು. ಕ್ರೂಸರ್, ಆಟೋ ಮೂಲಕ ಅಂಗಡಿಯ ಸಾಮಗ್ರಿಗಳ ಸ್ಥಳಾಂತರ ಕೆಲಸವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಸದ್ಯ 73,000 ಕ್ಯೂಸೆಕ್ ತಲುಪಿದೆ ಘಟಪ್ರಭಾ ಒಳಹರಿವು. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಆತಂಕ ಹೆಚ್ಚಾಗುವಂತೆ ಮಾಡಿದೆ ಘಟಪ್ರಭೆಯ ಈ ನೀರು. ಮಹಾರಾಷ್ಟ್ರ ಮಳೆಯ ಅಬ್ಬರಕ್ಕೆ ಉಕ್ಕಿ ಹರಿತಾ ಇದೆ ಘಟಪ್ರಭೆ. ಬೆಳಗಾವಿಯ ಗೋಕಾಕ್ ನಗರಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿಬಿಟ್ಟಿದೆ. ಇದರಿಂದ ಜನರು ಆತಂಕದಲ್ಲಿದ್ದಾರೆ. ಅದರಲ್ಲೂ ಮಟನ್ ಮಾರ್ಕೆಟ್, ಹಳೆ ದನದಪೇಟೆ, ಕುಂಬಾರ ಗಲ್ಲಿಗಳಲ್ಲಿ ಸಿಕ್ಕಾಪಟ್ಟೆ ನೀರು ಕಾಣಿಸ್ಕೊಳ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನೀರುಮಯ ಆಗಿದೆ, ಜಲಾವೃತವಾಗಿದೆ ಅಲ್ಲಿನ ಪ್ರದೇಶಗಳು ಅಂತ. ಸೊ ಹೀಗಿರಬೇಕಾದ್ರೆ ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗೋದು ಉತ್ತಮ ಅಂತ ಸಾರ್ವಜನಿಕರು ಲಗೇಜ್ ಎಲ್ಲ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೆಲವು ಅಂಗಡಿ ಮಾಲೀಕರಂತೂ ಇನ್ನಿಲ್ಲದಂಥ ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ. ಯಾಕಂದರೆ ಎಲ್ಲವನ್ನು ಖಾಲಿ ಮಾಡಬೇಕಲ್ಲ, ಎಲ್ಲ ನೀರಲ್ಲಿ ಮುಳುಗಿ ಹೋಗ್ಬಿಟ್ರೆ ತುಂಬ ಲಾಸ್ ಆಗುತ್ತೆ. ಹಾಗಾಗಿ ಎಲ್ಲವನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಇನ್ನು ಇದೇ ರೀತಿಯಾಗಿ ಮಳೆ ಆದರೆ ಮತ್ತಷ್ಟು ನೀರಿನ ಹರಿವು ಹೆಚ್ಚಾಗುತ್ತೆ. ಸೊ ಆ ಒಂದು ಆತಂಕದಲ್ಲಿ ಇದೀಗ ಅಲ್ಲಿನ ಜನರು ಇದ್ದಾರೆ.